ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಗೆ 150 ಡೇಸ್ ಆಫ್ ಕನ್ಸಿಸ್ಟೆನ್ಸಿ ವಿಡಿಯೋ ಕಂಪ್ಲೀಟ್ ಆಗ್ತಿದೆ ಗಾಯ್ಸ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನೆಕ್ಸ್ಟ್ ಲೆವೆಲ್ ಖುಷಿ ಅಂತಲೇ ಅನ್ಕೊಳ್ಳಿ. ಸೊ ಒಂದು ದಿನನೂ ಗ್ಯಾಪ್ ಕೊಡ್ದಿರ 150 ಡೇಸ್ ಆಫ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನನಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ. ಅಂದರೆ 100 ಡೇಸ್ಗೆ ಏನು ವೀಡಿಯೋ ಮಾಡಿದ್ದೆ ಅಲ್ಲ, ಸೊ ಯಾರ್ಯಾರೆಲ್ಲ ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಸೊ ಹೋಗಿ ನೋಡಿ ಅಂತ ಹೇಳ್ತಾ 100 ಡೇಸ್ಗೆ ಏನೇನು ವೀಡಿಯೋ ಮಾಡಿದೆ ಗೈಸ್, ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ವೀಡಿಯೋಸು. ಅದಾದಮೇಲೆ ಇರೋದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು. 150 ಡೇಸ್ಗಂತೂ ನರ್ಕ. ಲೈಕ್ ಹೆಂಗೆ ಅಂದರೆ ಗೈಸ್, ಸಿಕ್ಕಾಪಟ್ಟೆ ಲೈಕ್ ನಾನು ಬೇರೆ ಬೇರೆ ಥರ ಕಮಿಟ್ಮೆಂಟ್ಸಿಗೆ ಕೈ ಹಾಕಿದ್ದೀನಿ. ಮತ್ತು ಒಂದೆರಡು ಮೂರು ಪ್ರಾಜೆಕ್ಟ್ ಅಂದರೆ ನಂದು ಬಿಸ್ನೆಸ್ದೊಂದು, ಯೂಟ್ಯೂಬ್ ಚಾನಲ್ ಒಂದು, ಮತ್ತು ಇನ್ನೊಂದು ಫಿಲಮ್ ಪ್ರಾಜೆಕ್ಟ್ ಅಂತ ಒಂದು ಮಾಡ್ತಾಯಿದ್ದೀನಿ. ಸೊ ಅದರದ್ದು ವೀಡಿಯೋ ಬಿಟ್ಟಿದ್ದೀನಿ. ಸೊ ಹೋಗಿ ನೋಡಿ, ಕಂಪ್ಲೀಟಾಗಿ ನಿಮಗೆ ಸಿಗುತ್ತೆ. ಅದರದ್ದು ಅಂದರೆ ವ್ಲಾಗ್ ಥರ ಮಾಡಿದ್ದೀವಿ. ಸೊ ಅದರಲ್ಲಿ ಫುಲ್ ಇನ್ ಡೀಟೇಲಾಗಿ ಹೇಳಿಲ್ಲ. ಬೇಕು ಅಂದರೆ ಬೇಕಾದ್ರೆ ಕಮೆಂಟ್ ಹಾಕಿ, ಬೇಕಾದ್ರೆ ಅದ್ರ ಬಗ್ಗೆ ಇನ್ಡೆಪ್ತಾಗಿ ಯಾವ ರೀತಿ ಏನು ಎತ್ತ ಅಂತ ನಾನು ಇನ್ಡೆಪ್ತಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈಗ ಎಷ್ಟು ಖುಷಿ ಆಗ್ತಿದೆ ಅಂದರೆ 150 ಡೇಸು ನಿಯರ್ಲಿ ನೆಕ್ಸ್ಟ್ ಲೆವೆಲು ಗೈಸ್. ಇದ್ರ ಬಗ್ಗೆ ಏನೂ ಮಾತೇ ಆಡೋಕ್ಕಾಗಲ್ಲ. ಯಾಕೆಂದರೆ ಒಂದೊಂದು ದಿನವೂ ಒಂದೊಂದು ಥರ ನರ್ಕ ನೋಡ್ಬಿಟ್ಟಿದ್ದೀನಿ. ಯಾಕೆಂದರೆ ಕೆಲವೊಂದು ಡೇಸ್ ಇವಾಗ ಒಂದು ಮಂತಲ್ಲಿ ನೀವು 20 ಡೇಸ್ ನೀವು ನೆಕ್ಸ್ಟ್ ಲೆವೆಲ್ ಅಂದರೆ ಫ್ರೀ ಟೈಮು, ಓಕೆ ನನಗೇನು ಅಷ್ಟು ಪ್ರೆಷರ್ ಇಲ್ಲ ಅಂತ, ಓಕೆ ಇದಕ್ಕೆ ಅಂತಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಾದಮೇಲೆ 10 ಡೇಸಲ್ಲಿ 5 ಡೇಸ್ ಇದೆಯಲ್ಲ, ಅದು ಒಂದು ಸ್ವಲ್ಪ 50-50 ಬಿಡೋಕ್ಕಾಗಲ್ವೋ, ಮಾಡೋಕ್ಕೆ ಆಗಲ್ವೋ, ವೀಡಿಯೋ ಮಾಡೋಕ್ಕಾಗಲ್ವೋ. ಇನ್ನೂ 5 ಡೇಸ್ ಅಂತೂ ನೆಕ್ಸ್ಟ್ ಲೆವೆಲು. ಇವತ್ತು ವೀಡಿಯೋ ಬಿಡೋಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ ಮಾಡೋಕ್ಕೆ. ಯಾಕಂದರೆ ನನಗೆ ವೀಡಿಯೋಸ್ ಇರೋಲ್ಲ, ಬಟ್ ನನಗೇನೋ ಕಮಿಟ್ಮೆಂಟ್ಸ್ ಇರುತ್ತೆ, ಪ್ರಾಜೆಕ್ಟ್ ಇರುತ್ತೆ, ಏನೋ ಒಂದು ಹೆವಿ ಅಂದರೆ ಒಂದಾದ್ಮೇಲೆ ಒಂದು ಮೀಟಿಂಗ್ಗಳಿರುತ್ತೆ, ಅಥವಾ ಏನೋ ಎಕ್ಸೆಟ್ರಾ ವರ್ಕು ಕಂಟಿನ್ಯೂಸ್ ಶೆಡ್ಯೂಲ್ ಆಗೋಗುತ್ತೆ. ಅದನ್ನು ಮೀರಿ ನಿಮಗೆ ಕೊಡಲೇಬೇಕು, ಪ್ರತಿದಿನ ವೀಡಿಯೋ ಕೊಡಲೇಬೇಕು ಅಂದ್ಬಿಟ್ಟು ಎಷ್ಟು ಟ್ರೈ ಮಾಡಿ ಬಿಟ್ಟಿದ್ದೀನಿ ಅಂದರೆ ಗೈಸ್, ನೀವು ನಂಬೋದೇ ಇಲ್ಲ. 50 ಡೇಸಲ್ಲಿ ನಾನು ನಿಜವಾಗ್ಲೂ ಓಪನಾಗಿ ಹೇಳ್ತಾಯಿದ್ದೀನಿ, 25 ಡೇಸು 30 ಡೇಸ್ ಅಷ್ಟೇ ನಾನು ಫ್ರೀ ಇದ್ದೀನಿ. ಒಂದು 3 ಅವರ್ಸ್ ಫ್ರೀ ಇದ್ದೀನಿ. ನಾನು ವೀಡಿಯೋ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಬಿಡ್ಬೋದು. ಅದಾದಮೇಲೆ ಒಂದು ಸ್ವಲ್ಪ ಯೂಟ್ಯೂಬ್ ಬಗ್ಗೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೋದು. ಬಿಟ್ಟರೆ ಇನ್ನು 20 ಡೇಸಲ್ಲಿ ಗೈಸ್ ನೆಕ್ಸ್ಟ್ ಲೆವೆಲ್ ಅಂದರೆ ಇನ್ನು 10 to 15 ಡೇಸೇ ಇಟ್ಕೊಳ್ಳಿ, ಓಕೆ 15 ಡೇಸು ನೆಕ್ಸ್ಟ್ ಲೆವೆಲು. ಇನ್ನೂ 5 ಡೇಸ್ ಇದೆಯಲ್ಲ, ನಾನು ಬಿಡೋಕ್ಕೆ ಆಗಲ್ಲ. ನೀವು ನಂಬಲ್ಲ, ಒಂದು 100 ಡೇಯಿಂದ 50 ಡೇವರೆಗೂ ವೀಡಿಯೋಸ್ ನೋಡಿದ್ರೆ ಕೆಲವೊಂದು ವೀಡಿಯೋಸು ಲೈಕ್ ನನಗೆ ನಿಜವಾಗ್ಲೂ ಬಿಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಆಮೇಲೆ ಇನ್ನೊಂದು ಸ್ಟ್ರೆಸ್ಸು. ಆಮೇಲೆ ನಾನು ಓಕೆ ವೀಡಿಯೋ ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ, ಇವತ್ತೊಂದು ದಿನ ಗ್ಯಾಪ್ ಆಗಿಬಿಡ್ಲಿ ಪರವಾಗಿಲ್ಲ, ಇವತ್ತೊಂದು ದಿನ ಬ್ರೇಕ್ ಆಗಲಿ ಪರವಾಗಿಲ್ಲ ಅಂತ ಎಷ್ಟು ಸತಿ ಓಕೆ ಇಲ್ಲ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ನಾನು ಪ್ರತಿಯೊಂದು ವೀಡಿಯೋನೂ ಬಿಟ್ಕೊ ಬಂದಿದ್ದೀನಿ. 150 ಡೇಸ್ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು ಅಂತ ಎಷ್ಟು ಪ್ರೆಷರಿಂದ ಏನೇ ಆಗಲಿ ಪರವಾಗಿಲ್ಲ, 11 ಗಂಟೆ ಆದರೂ ಅಪ್ಲೋಡ್ ಆಗಬೇಕು. ನಂದು ಆ್ಯಕ್ಚುಲಿ ಬಂದು 150 ಡೇಸಲ್ಲಿ ಆಲ್ಮೋಸ್ಟ್ 2 ವೀಡಿಯೋಸು ಏನೋ 2 to 3 ವೀಡಿಯೋಸ್ ಏನೋ ಲೈಕ್ 8 o'clock ಮೇಲೆ ಅಪ್ಲೋಡ್ ಆಗಿದೆ. ಒಂದು ವೀಡಿಯೋ ಏನೋ ಆಲ್ಮೋಸ್ಟ್ 11 o'clock ಅಪ್ಲೋಡ್ ಆಗಿದೆ. ಸೊ ಇದೆಲ್ಲ ಹೆಂಗೆ ಅಂದರೆ, ನಾನು ಔಟ್ ಆಫ್ ಇದಿರ್ತೀನಿ, ನಾನು ಎಡಿಟ್ ಮಾಡಿರಲ್ಲ, ಅಪ್ಲೋಡ್ ಮಾಡಿರಲ್ಲ, ವೀಡಿಯೋ ರೆಡಿ ಇರುತ್ತೆ, ಬಟ್ ಎಡಿಟ್ ಮಾಡಬೇಕು ಅಂದರೆ ಅಂದರೆ ನನ್ನಲ್ಲಿ ಏನು ಜಾಸ್ತಿ ಎಡಿಟಿಂಗ್ ಇರಲ್ಲ. ನೀವು ಅನ್ಕೋತೀರ ಏನು ಎಡಿಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಅಂತ. ಬಟ್ ಏನಾಗುತ್ತೆ ಅಂದರೆ ಕಲರಿಂಗ್ ಮಾಡಬೇಕು ಅಥವಾ ಏನೋ ಒಂದು ಚೇಂಜಸ್ ಮಾಡಬೇಕು, ಅದಕ್ಕೆ ನಾವು ಯೂಸ್ ಮಾಡಲೇಬೇಕು. ಅದಾದಮೇಲೆ ನಾನು ರಾ ಫೋಟೇಜ್ನ ಅಪ್ಲೋಡ್ ಮಾಡೋದು ನಿಜ, ಬಟ್ ಅದರಲ್ಲಿ ಒಂದಷ್ಟು ಸ್ಟೋರೇಜು, ಇವಾಗ ನಾನು ವೀಡಿಯೋ ರೆಕಾರ್ಡ್ ಮಾಡೋದು ನೀವು ನಂಬಲ್ಲ ಗೈಸ್, ಐಫೋನಲ್ಲಿ 10 to 15 GB ಇರುತ್ತೆ. ಸೊ ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಟಾಸ್ಕ್. ಅದಂತೂ 10 to 15 12 GB ಅಥವಾ 5 GB 8 GB ದಾಟ್ಬಿಟ್ರೆ ಗೊತ್ತಾಗೋಗುತ್ತೆ. ಆಮೇಲೆ ನಮ್ಮ ಮನೆ ಹತ್ರ ಇವಾಗ ಅಂದರೆ SMV ಲೆವೆಟ್ ಅಂದರೆ ಕೆಂಗೇರಿ ಸೈಡ್ ಯಾರ್ಯಾರಿಲ್ಲ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಮಳೆ ಇದೆ, ಬಟ್ ಇಲ್ಲಂತೂ ನೆಟ್ವರ್ಕ್ ಇಶ್ಯೂ ಹೆವಿ ಇದೆ ಗೈಸ್. ಹೆಂಗೆ ಅಂದರೆ ಮಳೆ ಬರ್ತು ಅಂದರೆ ನೆಟ್ವರ್ಕ್ ಸಿಗೋದು ಕಷ್ಟ. ವೈಫೈ ಕೂಡ ಒಂದೊಂದು ಸತಿ ಆಫ್ ಆಗೋಗುತ್ತೆ, ಆ ರೇಂಜಿಗೆ ನೆಟ್ವರ್ಕ್ ಇಶ್ಯೂಸ್ ಆಗ್ತಿದೆ. ಈ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡು ಪರವಾಗಿಲ್ಲ, ನಾನು ಬಿಡಬೇಕು, ಇವತ್ತು ಏನೇ ಆಗಲಿ ಅಟ್ ಎನಿ ಕಾಸ್ಟ್ ಡೈಲಿ ಒಂದು ವೀಡಿಯೋ ಬಿಡಲೇಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡಿ ನಿಮ್ಗಳಿಗೋಸ್ಕರ ಪ್ರತಿಯೊಂದು ದಿನವೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನು ಮಾತಾಡಬೇಕು, ಯಾವ ಕಾನ್ಸೆಪ್ಟ್ ಮಾತಾಡಬೇಕು, ಯಾವ ಕಂಟೆಂಟ್ ಬಗ್ಗೆ ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬೇಕು, ಬಿಸ್ನೆಸ್ ಬಗ್ಗೆ ಮಾತಾಡಬೇಕಾ, ಸ್ಕ್ಯಾಮ್ಗಳ ಬಗ್ಗೆ ಮಾತಾಡಬೇಕಾ. ಆಲ್ಮೋಸ್ಟ್ ಈ 50 ಡೇಸಲ್ಲಿ 100 to 50 ಡೇಸಲ್ಲಿ ಆಲ್ಮೋಸ್ಟ್ ಸ್ಕ್ಯಾಮ್ಸ್ಗಳ ಬಗ್ಗೆ ಜಾಸ್ತಿ ಮಾತಾಡಿದ್ದೀನಿ. ಯಾಕೆಂದರೆ ಗೈಸ್ ಇವಾಗ ನನ್ನ ಉದ್ದೇಶ ಒಂದೇ, ನಾನು ವೀಡಿಯೋಸ್ ನೋಡೋರಲ್ಲಿ ಏನೋ ಒಂದಷ್ಟು ಚೇಂಜಸ್ ಆಗಲಿ ಅನ್ನೋದೊಂದು ನನ್ನ ಉದ್ದೇಶ. ಸ್ಕ್ಯಾಮ್ಗಳ ಬಗ್ಗೆ ಜಾಸ್ತಿ ಮಾತಾಡಿದ್ದೀನಿ. ಈ ಥರ ಎಲ್ಲ ಮಾಡಬೇಡಿ, ಈ ಥರ ಎಲ್ಲ ಹಾಕಾಗಬೇಡಿ, ಈ ಥರ ಹೋದರೆ ಈ ಥರ ಲಾಕ್ ಆಯ್ತೀರಾ, ಇದು ಮಾಡಿದ್ರೆ ಇದು ಲಾಕ್ ಆಗುತ್ತೆ, ಈ ಥರ ಸುಮಾರು ಮಾಡಿದ್ದೀನಿ. ಸೊ ಸುಮಾರು ಸ್ಕ್ಯಾಮ್ಸ್ ಬಗ್ಗೆನೇ ನನ್ನ ವೀಡಿಯೋಸ್ ಸಿಗುತ್ತೆ. ಸೊ ಹೋಗಿ ನೋಡಿ, ಪ್ರತಿಯೊಂದು ವೀಡಿಯೋಸು ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ವ್ಯೂಸ್ಗಳು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಿದೆ. ಸೊ ಆಲ್ಮೋಸ್ಟ್ 5000 ಇನ್ನೇನು ರೀಚ್ ಆಗೋ ಚಾನ್ಸಸ್ ತುಂಬ
ಅತಿ ಶೀಘ್ರದಲ್ಲಿ 5000 ಫಾಲೋವರ್ಸು ಅಂದರೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಗೈಸ್ ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಅಂತೂ ನಂಗೆ ನಿಜವಾಗ್ಲೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. 150 ಡೇಸು ನನಗೆ 100 ಡೇಸ್ ಏನೋ ಮಾಡಿ ಮುಗಿಸ್ದೆ. 150 ಡೇಸ್ ಹೇಗೆ ಮಾಡೋದು ಅಂತ ಆಲ್ಮೋಸ್ಟ್ 5 to 10 ಡೇಸ್ ಅನಿಸ್ಬಿಟ್ಟಿದೆ. ಸೊ 150 ಡೇಸ್ ಆಗೋಲ್ಲ, ಒಂದು ದಿನ ಬ್ಲಾಕ್ ಆಗುತ್ತೆ, ಒಂದು ದಿನ ಆಗಲ್ಲ, ಇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಕೆಲವೊಂದು ದಿನ ಏನು ಅನಿಸ್ಬಿಡುತ್ತೆ ಅಂದರೆ ಗೈಸ್, ನಾನು ಓಪನಾಗಿ ನಿಮ್ಮ ಹತ್ರ ಏನು ಹೇಳಬೇಕು ಅಂದರೆ, ಕೆಲವೊಂದು ದಿನ ಅಂತೂ ನನಗೆ ಓಕೆ ಇವತ್ತು ಬಿಡೋಕ್ಕಾಗಲ್ಲ ವೀಡಿಯೋ, ನಾಳೆ 10 ಕಾಸ್ಟ್ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಬೆಳಿಗ್ಗೆ ಒಂದು ವೀಡಿಯೋ, ಮಧ್ಯಾಹ್ನ ಸಂಜೆ 8 o'clock ಒಂದು ವೀಡಿಯೋ ಬಿಡೋಣ. ಅಟ್ಲೀಸ್ಟು ಕನ್ಸಿಸ್ಟೆನ್ಸಿ ಅನ್ನೋದು ವೀಡಿಯೋ ಮೂಲಕನಾದರೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅನಿಸುತ್ತೆ. ಸೊ ಈ ಥರ ಎಲ್ಲ ನೆಕ್ಸ್ಟ್ ಲೆವೆಲ್ ಟಾಸ್ಕ್ ಗೈಸ್. ಆಮೇಲೆ ನೀವೆಲ್ಲ ಅನ್ಕೋಬೋದು ಏನು ಒಂದು ಕಂಟೆಂಟ್ ಇಟ್ಕೊಂಡು ಮಾತಾಡೋದು ದೊಡ್ಡ ವಿಷಯ ಅಲ್ಲ ಅಂತ. ಸೊ ಇದಕ್ಕೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಮಾತಾಡಿ. ಸೊ ದಯವಿಟ್ಟು ಆ ಥರ ಏನೋ ನಿಮ್ಮ ಟ್ಯಾಲೆಂಟ್ ಇರೋ ದಯವಿಟ್ಟು ಬನ್ನಿ, ಫೀಲ್ಡಿಗೆ ಎಂಟ್ರಿ ಆಗಿ ಯೂಟ್ಯೂಬ್ಗೆ ಆಲ್ಮೋಸ್ಟ್ ಇನ್ಫ್ಲುಯೆನ್ಸರು, ಕಂಟೆಂಟ್ ಕ್ರಿಯೇಟ್ರ್ ಏನೋ ಒಂದಾಗಿ ಮಾಡಿ ಡೈಲಿ ಒಂದೊಂದು ಕಂಟೆಂಟ್ ಬಗ್ಗೆ ಮಾತಾಡೋದು, ಕಂಟೆಂಟ್ನ ಹುಡ್ಕೋದು. ಇವಾಗ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂದ್ರೂ ನಾವು ಏನು ಸುಮ್ಮನೆ ಇವಾಗ ಕ್ಯಾಮ್ರಾ ಮುಂದೆ ಕೂತು ಮಾತಾಡೋದಲ್ಲ. ನಾನು ರಿಸರ್ಚು ಮಾಡ್ತೀನಿ, ಬಟ್ ಏನಂದರೆ ನಾನು ಪ್ರಿಪೇರ್ ಆಗೋಲ್ಲ, ನಾನು ಸ್ಕ್ರಿಪ್ಟ್ ಮಾಡಲ್ಲ, ಬರ್ಕೊಂಡು ನಾನು ಪಾಯಿಂಟ್ಸ್ ಲೆಕ್ಕದಲ್ಲಿ ಮಾತಾಡೋಲ್ಲ. ಯಾಕೆಂದರೆ ಅದು ಒಂಥರ ಗೈಸು ನನಗಿಷ್ಟ ಆಗಲ್ಲ. ನನಗೇನಿದ್ರು ಕೊಡಬೇಕು, ನನಗೇನಿದೆಯೋ ನನಗೇನು ಫೀಲ್ ಆಗುತ್ತೋ ಅದನ್ನು ಕೊಡಬೇಕು. ನಾನು ಓದಿ ಬುಕ್ಕಲ್ಲಿರೋದನ್ನ ನೆಟ್ಟಲ್ಲಿರೋದನ್ನ ನಾನು ಮಾಡೋದಾದ್ರೆ ನಿಮ್ಗೆ ಏನಕ್ಕೆ ನಾನು ಇನ್ಫಾರ್ಮೇಷನ್ ಕೊಡಬೇಕು? ಓಕೆ ಅಂದ್ಬಿಟ್ಟು 2 ನಿಮಿಷದಲ್ಲಿ ಗೈಸ್ ಇದೆಲ್ಲ ಒಂದು ಸ್ಕ್ಯಾಮು, ಓಕೆ ನಿಮ್ಗೆ ಇದ್ರ ಬಗ್ಗೆ ಬೇಕು ಅಂದರೆ ಹೋಗಿ ಜೆಮಿನೈಲಿ ಈ ಥರ ಟೈಪ್ ಮಾಡಿ ಸಿಕ್ಬಿಡುತ್ತೆ, ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಗೂಗಲ್ಗೆ ಹೋಗಿ ಈ ಥರ ಟೈಪ್ ಮಾಡಿ, ಗೂಗಲಲ್ಲಿ ರಿಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಈ ಥರ ಲಿಂಕ್ ಹಾಕಿದ್ರೆ ಇದೊಂದು ಲಿಂಕ್ ಕೊಡ್ತೀನಿ, ಲಿಂಕ್ ಹಾಕಿದ್ರೆ ಅಥವಾ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಓಪನ್ ಆಗ್ಬಿಡುತ್ತೆ, ನೋಡ್ಕೊಬಿಡಿ. ಇದೆಲ್ಲ ನನಗೆ ಇಷ್ಟ ಆಗಲ್ಲ. ನನಗೇನಿದ್ರು ಕೊಡಬೇಕು, ನನಗೇನು ಫೀಲ್ ಆಗುತ್ತೋ, ನನಗೇನು ಅರ್ಥ ಆಯಿತೋ, ನನಗೆ ನಿಮ್ಗೆ ಹೆಂಗೆ ಅನಿಸ್ಬೇಕು ಅಂದರೆ ಫೀಲ್ ಆಗಬೇಕು. ಓಕೆ ಇವನು ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಿದ್ದಾನೆ, ಆಗಿದೆ, ನಿಮಗೆ ಕನೆಕ್ಟ್ ಆಗಬೇಕು, ನೀವು ಒಂದಷ್ಟು ಚೇಂಜಸ್ ಆಗಬೇಕು. ಸೊ ಇದಕ್ಕೋಸ್ಕರ ಪ್ರತಿದಿನ ಹಾರ್ಡ್ ವರ್ಕ್ ಮಾಡಿದ್ದೀನಿ. ಆಲ್ಮೋಸ್ಟ್ 2 to 3 ಅವರ್ಸ್ ಅಂತ ಹೇಳ್ತೀನಿ. ತುಂಬ ನೆಕ್ಸ್ಟ್ ಲೆವೆಲ್ ಅವರ್ಸ್ನ ನಾನು ಫುಲ್ಲು ಯೂಟ್ಯೂಬ್ಗೋಸ್ಕರನೇ ಮುಡಿಪಾಗಿ ಇಟ್ಬಿಟ್ಟಿದ್ದೀನಿ. ಬಟ್ ಸಬ್ಸ್ಕ್ರೈಬರ್ಸು ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಅದ್ರ ಬಗ್ಗೆ ಏನು ಮಾತೇ ಇಲ್ಲ. ಆದಷ್ಟು ಬೇಗ ಮಾನಿಟೈಸೇಷನ್ ಆನ್ ಆಗೋ ಸ್ಟೇಜಲ್ಲಿದೆ. ಸೊ ಮಾನಿಟೈಸೇಷನ್ ಅತಿ ಶೀಘ್ರದಲ್ಲಿ ಆನ್ ಆಗಲಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು 150 ಡೇಸು ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೊ ಆಲ್ಮೋಸ್ಟ್ ನಾನು ಪ್ರತಿ 50 ಡೇಸು 25 ಡೇಸು ಇದರಲ್ಲೆಲ್ಲ ಹೇಳಿರೋ ಇನ್ಫಾರ್ಮೇಷನ್ನೇ ಹೇಳ್ತೀನಿ. ಇವಾಗ 150 ಡೇಸು ಅನ್ಲಾಕ್ ಆಗಿದೆ. ಇವಾಗ ನೆಕ್ಸ್ಟ್ ಟಾರ್ಗೆಟು 200 ಡೇಸು ಮುಗೀತು. 200 ಡೇಸಿಗೆ ನಾನು ಏನೇ ಆಗಲಿ 200 ಡೇಸ್ ಕಂಪ್ಲೀಟ್ ಮಾಡ್ತೀನಿ. ಇದೇ ಆಟ, ಇದೇ ಛಲ, ನೀವೆಲ್ಲ ಇದೇ ಥರ ಸಪೋರ್ಟ್ ಮಾಡ್ತೀರಿ. 200 ಡೇಸ್ನ ಕಂಪ್ಲೀಟ್ ಮಾಡಿ 365 ಡೇಸು ಹೊಡಿತೀನಿ ಗೈಸ್. ನನಗನ್ಸೋ ಪ್ರಕಾರ 365 ಡೇಸು ಹೊಡೆಯೋಕ್ಕೆ ಟ್ರೈ ಮಾಡ್ತೀನಿ. ಇಫ್ ಇನ್ ಕೇಸ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಇವಾಗ ಹೇಳಿದ್ನಲ್ಲ ಗೈಸ್, 100 ಡೇಸಿಂದ 50 ಡೇಸಲ್ಲಿ ನನಗೆ 50 ಡೇಸಲ್ಲೇ 5 to 10 ದಿನ ವೀಡಿಯೋ ಬಿಡೋದೇ ಬೇಡ ಅಂತ ಸ್ಟೇಜಲ್ಲಿ ಹೋಗ್ಬಿಟ್ಟಿದೆ. ಅಂದರೆ ನನಗೆ ವೀಡಿಯೋ ಮಾಡೋಕ್ಕೆ ಬೇಜಾರಲ್ಲ ಅಥವಾ ಕಂಟೆಂಟ್ ಹುಡ್ಕೋಕ್ಕೆ ಬೇಜಾರಲ್ಲ, ಟೈಮ್ ಸಿಗ್ತಾಯಿಲ್ಲ ಗೈಸು. ಒಂಥರ ಕಮಿಟ್ಮೆಂಟ್ಸ್ಗೆ ತುಂಬ ಕಮಿಟ್ಮೆಂಟ್ಸ್ ಇದೆ, ತುಂಬ ಲಾಕ್ ಆಗಿಬಿಟ್ಟಿದ್ದೀನಿ. ನಾನು ಯಾವಾಗ ಫ್ರೀ ಆಯ್ತೀನಿ, ಎಷ್ಟೊತ್ತಿಗೆ ಫ್ರೀ ಆಯ್ತೀನಿ, ಎಷ್ಟು ಅವರ್ ಫ್ರೀ ಆಯ್ತೀನಿ ನನಗೆ ಗೊತ್ತಿಲ್ಲ. ಸೊ ಏನೋ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಒಂದು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ನಾಳೆ ಒಂದು ಸ್ವಲ್ಪ ಫ್ರೀ ಇದ್ದೀನಿ, ಒಂದು 4 hours ಫ್ರೀ ಆಗುತ್ತೆ, ನಾಳೆ ಏನು ಜಾಸ್ತಿ ಶೆಡ್ಯೂಲ್ ಇಲ್ಲ ಅಂತ ನಾನು ಫಿಕ್ಸ್ ಆದರೆ ನಾಳೆ ಮಧ್ಯಾಹ್ನದಷ್ಟರಲ್ಲಿ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ನನಗೆ ಇನ್ನೊಂದೇನೋ ಕಮಿಟ್ಮೆಂಟ್ ಲಾಕ್ ಆಗಿಬಿಟ್ಟಿರುತ್ತೆ. ಸೊ ಇದನ್ನು ಹೋಗಿ ವರ್ಕ್ ಮುಗಿಸ್ಬೇಕು, ಈ ವರ್ಕ್ ಮಾಡಬೇಕು, ಈ ವರ್ಕ್ ಇದು ಮಾಡಬೇಕು ಅಂತ. ಸೊ ಈ ರೀತಿ ಲಾಕ್ ಬೆಜ್ಜಾನ್ ಸತಿ ಆಗಿದೆ. ನಾನು ನಿಮ್ಗೆ ಹೇಳ್ಬೇಕಾದ್ರೆ ನಿಮ್ಗೆ ಯಾವ ರೀತಿ ಫೀಲ್ ಆಗ್ತಿದೆ ಗೊತ್ತಿಲ್ಲ. 50 ಡೇಸ್ ಇದೆಯಲ್ಲ, 100 50 ಡೇಸು ಸುಮಾರು ಸತಿ ನಾನು ನಿಜವಾಗ್ಲೂ ಓಪನ್ ಆಗಿ ಹೇಳ್ತೀನಿ, ಸುಮಾರು ಸತಿ ಅನಿಸಿದೆ. ಸೊ ಇವತ್ತಿನ ವೀಡಿಯೋ ಬಿಡೋಣ, ಇವತ್ತಿನ ವೀಡಿಯೋ ಆಗಲ್ಲ, ಬಿಡೋಕೆ ಟೆಲಿಕಾಸ್ಟ್ ಆಗಲ್ಲ, ಇವತ್ತು ಬಿಟ್ಬಿಟ್ಟು ನಾಳೆ ಅಪ್ಲೋಡ್ ಮಾಡೋಣ ಅಂತ ಸುಮಾರು ಸತಿ ಅನ್ಕೊಬಿಟ್ಟಿದ್ದೀನಿ ಗೈಸ್. ನನಗೆ ಯಾಕೆ ಏನಂತ ಗೊತ್ತಿಲ್ಲ, ನಿಮ್ಗಳ ಪ್ರೀತಿ ವಿಶ್ವಾಸನೋ ಗೊತ್ತಿಲ್ಲ. ನಿಜವಾಗ್ಲೂ 150 ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ನೆನೆಸ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ ಗೈಸ್. ನಾನು ಯಾವುದೇ ಕಾರಣಕ್ಕೂ ಪ್ರತಿದಿನ ವೀಡಿಯೋಸ್ ಕೊಡ್ತಾ ಇರ್ತೀನಿ, ನಿಮ್ಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಕೊಡ್ತಾನೆ ಇರ್ತೀನಿ. ಸೊ ಸಬ್ಸ್ಕ್ರೈಬರ್ಸ್ ನೆಕ್ಸ್ಟ್ ಲೆವೆಲ್ ಇನ್ಕ್ರೀಸ್ ಆಗ್ತಿದೆ, ಮಾನಿಟೈಸೇಷನ್ ಅತಿ ಶೀಘ್ರದಲ್ಲಿ ಇದೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇನ್ಸೈನ್ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಫಾರ್ 150 ಡೇಸ್ ಕನ್ಸಿಸ್ಟೆನ್ಸಿ. ವೀಡಿಯೋಸ್ನ ನೀವು ನೋಡಿ ಪ್ರೀತಿ ವಿಶ್ವಾಸ ಕೊಟ್ಟು ಅತಿ ಶೀಘ್ರದಲ್ಲಿ 5000 ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ. ಸೊ 5000 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೂ ನಿಮಗೆಲ್ಲ ಥ್ಯಾಂಕ್ಸ್. ಲವ್ ಯು, ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಗೈಸ್. ಬಾಯ್, ಸೈನಿಂಗ್ ಆಫ್.